ನಮಸ್ಕಾರ. ಜ್ಞಾನ ವಿಜ್ಞಾನ ಸಮಿತಿ ಎಲ್ಲ ಸದಸ್ಯರಿಗೂ ನಮಸ್ಕಾರ. ನಾನು ಇವತ್ತು ಹೊರಟಿದ್ದೀನಿ, ಮಾನ್ವಿ ಕಡೆ ನಡೀತಾ ಇದ್ದೀನಿ. ಈ ಪಾದಯಾತ್ರೆಯಲ್ಲಿ ನನಗೆ ದೊಡ್ಡ ಒಂದು ಪ್ರಶ್ನೆ ಬರೋದು ಬರೀ ನೈಟ್ ತಂಗೋದು ಮಾತ್ರ, ಬೇರೆ ಯಾವ ಪ್ರಶ್ನೆಯೂ ಇಲ್ಲ. ಎಷ್ಟು ಕಿಲೋಮೀಟ್ರ್ ನಾನು ನಡಿಬೋದು, ತೊಂದರೆ ಇಲ್ಲ. ಆದರೆ ಒಂದು ಕಡೆ ತಂಗಲಿಕ್ಕೆ ಒಂದು ನಿದ್ರೆ ಮಾಡಿ ಎದ್ದು ಹೋಗುವಷ್ಟು ಅವಕಾಶ ಸಿಗೋದು 2-3 ಕಡೆ ತುಂಬ 5 ಕಡೆ ನನಗೆ ಏಟಾಯಿತು. ಯಾಕೆಂದರೆ ನಿಲ್ಲಕ್ಕೆ ಮಾತು ಕೊಟ್ಟವರು ಕೈ ಕೊಟ್ಟರು. ಹಾಗೆ ನನ್ನಲ್ಲಿ ನಿನ್ನೆ ಜ್ಞಾನ ವಿಜ್ಞಾನ ಸಮಿತಿಯ ದುರ್ಗಪ್ಪ ಸಾರು, ಚಂದ್ರಶೇಖರ್ ಸಾರು ಎಲ್ಲರೂ ಎಷ್ಟು ಜನ ಬಂದಿದ್ರು, ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ. ಅವರೆಲ್ಲ ಎಷ್ಟೊಂದು ಆತ್ಮೀಯತೆ ಇದ್ದರು ಅಂದರೆ ನನ್ನ ಜೊತೆನೇ ಇದ್ದರು ನೈಟ್ ತನಕ. ರಾಯಚೂರು ಬಿಟ್ಟು ಬರಬಾರ್ದು ಅನ್ನೋ ರೀತಿಯಲ್ಲಿ ಆತ್ಮೀಯತೆಯನ್ನು ಅವರು ತೋರಿಸಿದರು. ಅದಕ್ಕೆ ನಾನು ಧನ್ಯವಾದ ಅನ್ನೋದು ಭಾಳ ಚಿಕ್ಕ ಪದ, ಅದಕ್ಕಿಂತ ದೊಡ್ಡ ಪದ ಯಾವುದೇ ಇದ್ದರೆ ಅದನ್ನೇ ತಗೊಳ್ಳಿ. ರಾತ್ರಿ ಕೂತ್ಕೊಂಡು ಮಾತಾಡುವಾಗ ಕೇಳಿದರು, ನಿಮ್ಗೇನು ಸರ್ ಸಮಸ್ಯೆ ನಡೆಯುವಾಗ ಏನಾದರೂ ಆರೋಗ್ಯ? ನಾನು ಆರೋಗ್ಯದ ಸಮಸ್ಯೆ ಯಾವುದೂ ಇಲ್ಲ ಸರ್, ತಂಗ್ಲಿಕ್ಕೆ ಒಂದು ಸಮಸ್ಯೆ, ಎಲ್ಲಿ ನಿಲ್ಲೋದು ಗೊತ್ತಾಗ್ತಿಲ್ಲ. ಎಷ್ಟು ಬೇಕಾದರೂ ನಡೀತೀನಿ, ಆದರೆ ನಿಲ್ಲೋದೊಂದು ಪ್ರಾಬ್ಲಮ್ ಅಂದ ಕೂಡಲೇ ಅವರು ಮಾನ್ವಿ, ಸಿಂಧನೂರು ಎಲ್ಲ ಕಡೆ ಫೋನ್ ಮಾಡಿ ನನಗೋಸ್ಕರ 2 ದಿನದ್ದು ನಿಲ್ಲುವಂಥದ್ದು ಮಾಡಿದರು. ಉಳಿದಿದ್ದು ನಾವು ಮಾಡ್ತೀವಿ ಸರ್, ನೀವೇನು ತಲೆ ಕೆಡಿಸ್ಕೋಬೇಡಿ, ನಮ್ಮದು ಜ್ಞಾನ ವಿಜ್ಞಾನ ಸಮಿತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ನಿಮಗೆ ತಂಗಲಿಕ್ಕೆ ಯಾವುದೇ ಪ್ರಾಬ್ಲಮ್ ಇರಲ್ಲ, ನೀವು ನಡೀತಾ ಇರಿ ಅಂತೇಳಿ ಭರವಸೆ ಕೊಟ್ಟು ನನ್ನನ್ನು ಕಳಿಸಿದರು. ಇಷ್ಟೊಂದು ಆತ್ಮೀಯತೆ ನಾನು ಏನು ಮಾಡಿ ಇಷ್ಟು ಆತ್ಮೀಯತೆ ಕೊಟ್ಟರು ನನಗೆ ಗೊತ್ತಿಲ್ಲ. ಆದರೂ ಜ್ಞಾನ ವಿಜ್ಞಾನ ಸಮಿತಿಯಲ್ಲಿ ಸೌಹಾರ್ದವನ್ನು ಕಂಡಿದ್ದೀನಿ, ಸಂಬಂಧಗಳನ್ನು ಕಂಡಿದ್ದೀನಿ. ಮಾನವೀಯ ಮೌಲ್ಯಗಳಿಗೆ ತುಂಬ ಬೆಲೆ ಕೊಡುವಂತಹ ಜ್ಞಾನ ವಿಜ್ಞಾನ ಸಮಿತಿಯ ಪ್ರತಿಯೊಬ್ಬ ಸದಸ್ಯರಿಗೂ ಈ ಮೂಲಕ ನಾನು ಹೃದಯದ ಭಾಷೆಯಲ್ಲಿ ನಮಸ್ಕರಿಸ್ತಾ ಇದ್ದೇನೆ. ಥ್ಯಾಂಕ್ ಯು.